ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದು ನೋಡ್ರಿ ಯಾವ ರೀತಿ ಮೆಸೇಜ್ ಕೊಡ್ತಾ ಅನ್ನೋದಲ್ಲ, ಯಾರು ಸಹಿಸಲಾರ್ದಂಥದ್ದು. ಅದು ಯಾವ ರೀತಿ ಮೆಸೇಜ್ ಕೊಡ್ತದ ಅದು ಸೆಕೆಂಡ್ರಿ. ಅದು ಒಂಥರ ಅದು ಏನು ಅನ್ನೋದೇ ಗೊತ್ತ. ಯಾಕಂದ್ರೆ ನಾನು ವಿಡಿಯೋನೂ ನೋಡಿಲ್ಲ, ಈ ಭಾಗದಾಗ ಅಷ್ಟು ಅದನ್ನು ಸದ್ದನೂ ಮಾಡಿಲ್ಲ. ನಮ್ಮ ಜನರಿಗೆ ಅದ್ರ ಬಗ್ಗೆ ಯಾರೂ ತಲೆನೂ ಕೆಡಿಸಂಗಿಲ್ಲ. ಅಂದ್ರೆ ಆ ವಿಷಯನೇ ನಮ್ಮ ಜನರಿಗೆ ಮುಟ್ಟ ಬೆಂಗಳೂರು ಮಾಧ್ಯಮದಲ್ಲೇ ನಾವೆಲ್ಲ ನೋಡ್ತಿದ್ವಿ. ಬಟ್ ಅದು ಯಾರೇ ಮಾಡಲಿ, ಪ್ರಜ್ವಲ್ ರೇವಣ್ಣ ಅಂತಲ್ಲ, ಯಾರೇ ಮಾಡಿದ್ರು ಸಾಮಾನ್ಯ ಮನುಷ್ಯರು ಮಾಡೋಕೆ ಒಂದು ಅದ. ಯಾರು ಮಾಡಿದ್ರು ಒಂದು ಸ್ಯಾಡಿಸ್ಟ್ ಇರಬೇಕು, ರೋಗಿಸ್ಟ್ ಇರ್ಬೋದು, ಏನಾರ ಇರ್ಬೋದು. ಅದ್ರ ಬಗ್ಗೆ ನಾವು ಈಗ ಏನು ಮಾತಾಡೋಕ್ಕೂ ಬರಲಾರ್ದಂಥ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಬಟ್ ಯಾರು ಮಾಡಿದ್ರು ತಪ್ಪೇ. ಅದಕ್ಕೆ ಅವ್ರು ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಸರ್ಕಾರ ಇದೆ, ಅವ್ರಿಗೆ ಏನಾದ್ರು ಎನ್ಕ್ವೈರಿ ಮಾಡಲಿ, ಆ್ಯಕ್ಷನ್ ತೊಗೊಳ್ಳಿ. ಅದಕ್ಕೆ ಯಾರು ಬೇಡ ಅಂತ ಪದೇ ಡಿ ಕೆ ಶಿವಕುಮಾರ್ ಹೆಸರು ಕೇಳ್ತಾರೆ. ಲಾಸ್ಟ್ ಟೈಮ್ ಅವ್ರ ಹೆಸರು ಕೇಳಲ್ಲ. ಡಿ ಕೆ ಶಿವಕುಮಾರಣ್ಣ ಅದಂಥದ್ದೊಂದು ಯೂನಿವರ್ಸಿಟಿನೇ ತೆಗೆದುಬಿಟ್ಟ. ಅವ್ರು ಯಾರ್ಯಾರಿಗೆ ಆತ ಒಂದರ ಥರ 24 hours ಪಾಲಿಟಿಕ್ಸ್ ಮಾಡೋಂಥವ್ರು. ಅವರು ತಮ್ಮ ಎದುರಾಳಿಗಳಿಗೆ ಯಾವಾಗ ಹೆಂಗೆ ಬಗ್ಗೆ ಬಿಡಬೇಕು, ಯಾವ ಅಸ್ತ್ರ ಬಿಡಬೇಕು, ಯಾವ ಆ್ಯಂಗಲ್ನೇ ಬಗ್ಗೆ ಬಿಡಬೇಕು ಎಲ್ಲನೂ ಗೊತ್ತವರಿಗೆ. ಅವೆಲ್ಲ ಅಸ್ತ್ರ ಉಪಯೋಗಿಸ್ತಾರೆ. ಕೆಲವೊಬ್ರಿಗೆ ಬೆದರ್ಸ ಅಸ್ತ್ರ ಉಪಯೋಗಿಸ್ತಾರೆ, ಕೆಲವೊಬ್ರಿಗೆ CD ಅಸ್ತ್ರ ಉಪಯೋಗಿಸ್ತಾರೆ, ಕೆಲವ್ರಿಗೆ ಏನೇನು ಬೇಕಾದ್ರೂ ಉಪಯೋಗಿಸ್ತಾರೆ. ಅವ್ರ ಟೈಮ್ ಬಂದಾಗ ಅವ್ರು ಯಾರ್ಯಾರಿಗೆ ಎದುರಾಳಿಗೆ ಏನು ಕೊಡ್ಬೇಕು ಅವ್ರು ಕೊಡ್ತಾರೆ. ನೋಡ್ರಿ, ನಾವು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೇವೆ. 1 ವರ್ಷ 2 ವರ್ಷ ಹಿಂದೆ ನಮಗೆ ಗೊತ್ತಿತ್ತಂತ ಯಾರೋ ಡ್ರೈವರೋ ಏನೋ ಹೇಳ್ತಿದ್ದ. ಮತ್ತು ಅವಾಗ ಗೊತ್ತಿದ್ದಾಗ ಅವಾಗ ಯಾಕೆ ರಿಲೀಸ್ ಮಾಡಲಿಲ್ಲ? ಅವಾಗೇ ಮಾಡಿ ಅಂಥದ್ದಿತ್ತಂದ್ರೆ ಇಷ್ಟೊತ್ತಿಗೆ ಅವ್ರು ಸಜಾನೇ ಮಾಡಿಸ್ಬೋದಾಗುತ್ತಲ್ಲ. ಅಂದರೆ ಇವರಿಗೆ ಯಾರು ಆ ತಪ್ಪು ಮಾಡಿರೋ ಆ ತಪ್ಪಕ್ಕಿಂತ ಹೆಚ್ಚು ರಾಜಕೀಯನೇ ಮುಖ್ಯ. ಅಪರಾಧಿಗೆ ಶಿಕ್ಷೆ ಆಗೋಕ್ಕಿಂತ ಮುಂಚೆ ರಾಜಕೀಯ ಲಾಭ ಆಗಬೇಕು. ಅದನ್ನು ಕಾಯ್ಕೊಂತ 2-3 ದಿನ ವೋಟಿಂಗ್ ಇದ್ದಾಗ ಬಿಟ್ಟು ಜನರ ಇದು ಸರಿಯಲ್ಲ. ನಿಮ್ಮ ಕೈಯಾಗ ಮೊದಲೇ ಬಂದಿತ್ತಾ, ತಕ್ಷಣವೇ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಯಾರು ತಪ್ಪು ಮಾಡಿದವ್ರಿಗೆ ಸಜಾ ಆಗಿತ್ತಂದ್ರೆ ಅದು ಒಂದು ಡಿಫ್ರೆಂಟ್ ಮೆಸೇಜ್ ಹೋಗ್ತಿತ್ತು. 5 ವರ್ಷದಿಂದಲೇ ಇದು ಪ್ರಕರಣ ನಡೆದಿದೆ. ಅವಾಗ ಜೋಡೆತ್ತುಗಳ ಕುಮಾರಸ್ವಾಮಿ ಇದೆ, ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳಾಗಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಸಿದ್ರು. ಅದಾದ್ಮೇಲೆ ಈ ಬ್ಯಾಡ್ ಆಗೈತಿ, ಈ ಬ್ಯಾಡ್ ಆದಂತೆ ಹಿಂಗೆ ಮಾಡೋದು. ನೋಡ್ರಿ, ಅವರು ತಮಗೆ ಯಾವಾಗ ಏನು ಬೇಕಾತೋ ಅಸ್ತ್ರ ಉಪಯೋಗಿಸ್ತಾರ. ಅವ್ರು ಯಾರು ಬೇಕಾದಾಗೂ ಇದು ಮಾಡ್ತಾರೆ. ನೀವು ಇದು ಈಗ MP ಎಲೆಕ್ಷನ್ ಆದಮೇಲೆ ನೋಡೋಕ್ಕಂತೀವಿ, ಸಿದ್ದರಾಮಣ್ಣನ ವಿರುದ್ಧನೂ ಯಾವ್ಯಾವ ಅಸ್ತ್ರ ಉಪಯೋಗಿಸ್ತಾರೆ ನಿಮಗೆ ಗೊತ್ತಾಗ್ತದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಉಪಯೋಗಿಸ್ಯಾರ, ರಮೇಶ್ ಜಾರಕಿಹೊಳಿ ಅಣ್ಣವನ ವಿರುದ್ಧ ಉಪಯೋಗಿಸ್ಯಾರ, ಮುಂದೆ ಸಿದ್ದರಾಮಣ್ಣನ ವಿರುದ್ಧನೂ ಉಪಯೋಗಿಸ್ತಾರೆ. ನೀವು ನೋಡ್ರಿ, ಚುನಾವಣೆ ನಾನು ಎಲ್ಲ ಅಸ್ತ್ರ ಅವ್ರಿ ಡಿ ಕೆ ಅಣ್ಣನ ಹತ್ರ. ಅದು ನೀವು ಕಾದು ನೋಡ್ರಿ, ಡಿ ಕೆ ಅಣ್ಣ ಏನು ಬಿಡ್ತಾನಂತ ನೋಡ್ರಿ. ಆ ಕುಕ್ಕು ಡಿ ಕೆ ಶಿವಕುಮಾರ್ ಅಣ್ಣಗ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ. ಸಿದ್ದರಾಮಣ್ಣನ ಇಳಿಸಕ್ಕೆ ಬೇಕಾದ ಮಾಡ್ತಾನೆ. ನೀವು ನಾಳೆ ನೀವು ಬೇಕಾದಾಗ ನೋಡಕ್ಕಂತೀರಿ. ಬೇಕಾದ್ರೆ ಯಾರು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾವ್ದಾರು ಒಂದು ಕರಪ್ಷನ್ ಆರೋಪ ಮಾಡ್ಯಾರ CD ಬಿಡ್ತಾರೆ. ಇಲ್ಲ ನಿಮ್ದು ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಣ್ಣನಿಗೆ ಕೂತು ರಾಜುಗೌಡನಲ್ಲ, BJPನಲ್ಲ, ಡಿ ಕೆ ಶಿವಕುಮಾರ್ ಅವರೇ ಕೂತು. ಸಿದ್ದರಾಮಣ್ಣಗೆ ಹೇಳ್ತೀನಿ ನಾನು, ಸಿದ್ದರಾಮಣ್ಣ ಅವರೇ ನೀನು ಅಂಥವ್ರ ಜೊತೆಗೂ ಓಡಾಡೋಕೆ ಹೋಗಬೇಡ, ನಿನಗೇ ಕೂತಿರ್ತಾರೆ. ಅವ್ರ ಕಣ್ಣಿರೋದು ನಿನ್ನ ಕುರ್ಚಿ ಮೇಲೇ ಆದ. ಪಾಪ ಗೊತ್ತಿಲ್ಲದ ಕರ್ಕೊಂಡು ಅವ್ರಿಗೂ ಗೊತ್ತು ಅನಿವಾರ್ಯ. ಮೇಲೆ ಅವ್ರು ಬಿಡಲ್ ಹೋಗ್ಯಾರ. ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಏನು ಹೇಳಿದರು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಣ್ಣವರು ರಾಜ್ಯಾಧ್ಯಕ್ಷ ಅಂತ ಹೇಳಿದರು. ಅವ್ರ ಮನಸ್ಸಿನಾಗ ಅದು ಆಲ್ರೆಡಿ ಪ್ಲ್ಯಾನ್ ನಡೆದದ. ಅವರು ಒಟ್ಟ MP ಎಲೆಕ್ಷನ್ ಆದಮೇಲೆ ಸಿದ್ದರಾಮಣ್ಣಗೆ ಏನೋ ಒಂದು ಕೂತಾರಂತ ಪ್ಲ್ಯಾನ್ ಮಾಡಕತ್ತಾರೆ. ಎಲ್ಲ ನಡೆಸ್ಯಾರ ಅವರು. ಎಲ್ಲ ಅವ್ರ ಹತ್ರ ಎಲ್ಲ ಅಸ್ತ್ರಗಳವೆ. ಯಾವ ಅಸ್ತ್ರ ಇದು ಮಾಡ್ತಾರೆ ಏನೋ ಗೊತ್ತು.